ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾನೆ ಇದೆ. ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುರಿತ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇತ್ತು. ಬಟ್ ಈ ಬಾರಿ ಸಿಸಿಟಿವಿ ದೃಶ್ಯಗಳ ಸಮೇತ ಈ ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆಗೆ ಸ್ಕೆಚ್ ಆಗಿದ್ದು ಹೇಗೆ, ಎಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದ್ರು, ಆ ನಂತರ ಪರಾರಿ ಆಗಿದ್ದು ಹೇಗೆ ಮೆಸೇಜ್ ಬಂತು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದು ಗ್ಯಾರಂಟಿ ನ್ಯೂಸ್ ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಕ್ಲು ಶಿವನ ಕೊಲೆಗೂ ಮುಂಚೆ ಏನೇನಾಯಿತು, ಕೊಲೆ ನಂತರ ಜಗ್ಗ ಎಸ್ಕೇಪ್ ಆಗಿದ್ದು ಹೇಗೆ ಮತ್ತು ಎಲ್ಲಿಗೆ, ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಕ್ಲು ಶಿವ ಹತ್ಯೆಯ ಇಂಚಿಂಚು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆಗೆ ಸ್ಕೆಚ್ ಹಾಕಿದ್ದು ಹೇಗೆ, ಎಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದ್ರು, ಇದರ ಮಾಸ್ಟರ್ ಮೈಂಡ್ ಜಗ್ಗ, ಆತನಿಗೆ ಕೊಟ್ಟಿರುವಂತಹ ಮೆಸೇಜ್ ಏನು, ಎಲ್ಲದರ ಕುರಿತು ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಇದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ, ಅದು ಕೂಡ ಸಾಕ್ಷಿಗಳ ಸಮೇತ, ಸಿಸಿಟಿವಿ ದೃಶ್ಯಗಳ ಸಮೇತ ಇದನ್ನ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಯಾಕೆ ಇಷ್ಟು ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ? ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ ಅಂದ್ರೆ ಒಂದ್ ರೀತಿ ಹೈ ಪ್ರೊಫೈಲ್ ಕೇಸ್ ಆಗ್ಬಿಟ್ಟಿದೆ. ಕಾರಣ ಶಾಸಕರ ಪಾತ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈ ಜಗ್ಗ ಅನೇಕ ದೊಡ್ಡ ದೊಡ್ಡ ಪ್ರಭಾವಿಗಳ ಜೊತೆಗೆ ಸಿನಿಮಾ ರಂಗದ ಚಿತ್ರ ನಟ ನಟಿಯರ ಜೊತೆಗೆ ಈತ ಸಂಪರ್ಕದಲ್ಲಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಸುದ್ದಿ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಈ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಆದ ಬಳಿಕ ಆಗಿರುವಂತಹ ಬೆಳವಣಿಗೆ, ಕೊಲೆ ಆಗೋಕ್ಕೂ ಮುನ್ನ ಯಾವ ರೀತಿ ಪ್ಲಾನಿಂಗ್ ಗಳಾಗಿತ್ತು, ಯಾವ ರೀತಿ ಮೆಸೇಜ್ ಕೊಡಲಾಗಿತ್ತು, ಎಲ್ಲ ಓಡಾಡಿದ್ರು, ಎಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದ್ರು, ಕೊಲೆ ಆದ ಬಳಿಕ ಇದೇ ಸೂಪರ್ ಮೈಂಡ್ ಅಂತ ಏನ್ ಹೇಳಲಾಗ್ತಾ ಇದೆ ಜಗ್ಗ, ಆತನಿಗೆ ಕೊಟ್ಟಿರುವಂತಹ ಮೆಸೇಜ್, ಆ ಎಲ್ಲದರ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಹಂತಕರೊಂದಿಗೆ ಮಾಸ್ಟರ್ ಮೈಂಡ್ ಜಗ್ಗನ ಮೀಟಿಂಗ್ ಆಗುತ್ತೆ. ಪಟಾಲಂ ಜೊತೆ ಜಗ್ಗ ಮೀಟಿಂಗ್ ಮಾಡಿದ್ದ ಸಿಸಿಟಿವಿ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಬಿಕ್ಲು ಶಿವನ ಮರ್ಡರ್ಗೆ ಸುಪಾರಿ ಹಂತಕರು ಪ್ಲಾನ್ ಮಾಡಿದ್ರು ಅಂತ. ಹತ್ಯೆಗೆ ರಾಮಮೂರ್ತಿ ನಗರದ ಬಾರ್ನಲ್ಲೇ ಕೂತ್ಕೊಂಡು ಸ್ಕೆಚ್ ರೂಪುಗೊಂಡಿತ್ತು. ಜುಲೈ 15ರ ರಾತ್ರಿ ಶಿವನ ಹತ್ಯೆಗೂ ಕೂಡ ಅದಕ್ಕೂ ಮುನ್ನ ಹಂತಕರು ಸೇರ್ಕೊಂಡಿರ್ತಾರೆ, ಒಂದು ಮೀಟಿಂಗ್ ಮಾಡಿರ್ತಾರೆ. ಬಾರ್ನಲ್ಲಿ ಮೀಟಿಂಗ್ ಮಾಡಿ ಸೀದಾ ಹತ್ಯೆಗೆ ಪ್ಲಾನ್ ಮಾಡ್ಕೊಂಡಿದ್ರಲ್ಲ ಅಲ್ಲಿಗೆ ಹೋಗಿದ್ರು ಅಂತ. ಕೊಲೆಗೂ ಮುನ್ನ ಹಂತಕರು ಸ್ಕೆಚ್ ಹಾಕಿದ್ದು ಹೇಗೆ, ಎಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದ್ರು, ಇದೆಲ್ಲವೂ ಕೂಡ ಪ್ರಶ್ನೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ದೃಶ್ಯಗಳು ಸದ್ಯ ಲಭ್ಯ ಆಗಿದೆ. ಅದು ಗ್ಯಾರಂಟಿ ನ್ಯೂಸ್ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಕೆಲ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಹತ್ಯೆಗೆ ರಾಮಮೂರ್ತಿ ನಗರದ ಬಾರ್ನಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದ್ರು ಅಂತ ಎಕ್ಸಾಕ್ಟ್ಲಿ ದೃಶ್ಯ ಏನ್ ಗಮನಿಸ್ತಾ ಇದ್ದೀರಿ, ಇದು ಸಿಸಿಟಿವಿಯಲ್ಲಿ ಸೆರೆ ಹಾಕಿರುವ ದೃಶ್ಯ. ಜಗ್ಗ ಎಂಟ್ರಿ, ಆತನ ಜೊತೆಗೆ ಆತನ ಪಟಾಲಂ ಕೂಡ ಎಂಟ್ರಿ ಆಗುತ್ತೆ. ಇದು ಬಾರ ಹೋಟೆಲ್ ಗೊತ್ತಿಲ್ಲ, ಸದ್ಯಕ್ಕಂತೂ ನಮಗ್ ಸಿಕ್ಕಿರುವಂತಹ ಮಾಹಿತಿ ಬಾರ್ ಒಂದರಲ್ಲಿ ಕೂತ್ಕೊಂಡು ಈ ಪಟಾಲಂ ಸ್ಕೆಚ್ ರೂಪುಗೊಳಿಸಿರುವಂತಹ ದೃಶ್ಯಗಳು, ಅದಕ್ಕೆ ಸಾಕ್ಷಿಯಾಗಿ ಈ ಸಿಸಿಟಿವಿ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇರುವುದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮೊದಲು ಕ್ಯಾಪ್ ಹಾಕೊಂಡು ಎಂಟ್ರಿ ಕೊಡ್ತಾರೆ. ಒಬ್ಬನೇ ಅಲ್ಲ, ಬಹುತೇಕರು ಅದರಲ್ಲಿ ಕ್ಯಾಪ್ ಹಾಕಿಕೊಂಡಿದ್ದಾರೆ. ಮೋಸ್ಟ್ಲಿ ತಮ್ಮ ಮುಖಚಹರೆ ಅದರಲ್ಲಿ ಗೊತ್ತಾಗಬಾರದು ಅನ್ನೋ ಕಾರಣಕ್ಕ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ಯಾಪ್ ಹಾಕಿ ಜಗ್ಗ ಮತ್ತು ಆತನ ಪಟಾಲಂ ಬಾರ್ ಒಳಗಡೆ ಎಂಟ್ರಿ ಕೊಟ್ಟಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಆರಾಮಾಗಿ ಕೂತ್ಕೊಂಡಿರ್ತಾರೆ. ಬಟ್ ಇಲ್ಲಿ ಕೂತ್ಕೊಂಡಾಗ ಮಾತುಕತೆ ಆಗಿರೋದು ಇದೇ ಬಿಕ್ಲು ಶಿವನ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಚರ್ಚೆಗಳು, ಪ್ಲಾನಿಂಗ್ ಆಗಿತ್ತು ಅನ್ನೋದು ಕೂಡ ಬಹಳ ಸ್ಪಷ್ಟ. ಸೊ ಬಾರಲ್ಲಿ ಕೂತ್ಕೊಂಡಿರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರೋದು. ಆರಾಮಾಗಿದ್ದಾರೆ ನೋಡಿ, ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿ ಬಂದು ಕೂತ್ಕೊಳ್ತಾ ಇರುವಂತಹ ದೃಶ್ಯ. ಜಗ್ಗನ ಜೊತೆಗೆ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ ಇನ್ನು 4-5 ಜನ ಆತನ ಜೊತೆಗೆ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇವರೆಲ್ಲರೂ ಕೂಡ ಮೀಟಿಂಗ್ ಮಾಡ್ತಾ ಇರೋದು. ಬಿಕ್ಲು ಶಿವನ ಹತ್ಯೆಗೆ ಸ್ಕೆಚ್ ರೂಪುಗೊಂಡಾಗ ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿದ್ರು, ಹೇಗೆ ಆತನನ್ನ ಹೊಡಿಬೇಕು, ಯಾವ ರೀತಿ ಆತನ ಕಥೆ ಮುಗಿಸ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೇ ಕೂತ್ಕೊಂಡು ಆ ಪ್ಲಾನಿಂಗ್ ಗಳನ್ನ ಮಾಡ್ಕೊಂಡಿರೋದು. ಇಲ್ಲಾಗಿರುವಂತಹ ಪ್ಲಾನೇ ಬಿಕ್ಲು ಶಿವನ ಹತ್ಯೆ ಸಂದರ್ಭದಲ್ಲಿ ಎಕ್ಸಿಕ್ಯೂಟ್ ಆಗಿರೋದು. ಇದೆಲ್ಲದಕ್ಕೂ ಕೂಡ ಜಗದೀಶ್ ಅಲಿಯಾಸ್ ಜಗ್ಗ ಈ ಕೊಲೆಯ ಪ್ರಮುಖ ರೂವಾರಿ ಅಂತ ಏನು ಹೇಳ್ತಾ ಇದೀವಿ, ಅಕ್ಯೂಸ್ಡ್ ನಂಬರ್ 1 ಏನಿದ್ದಾನೆ ಜಗ್ಗ,
ಆತನ ಅಣತಿಯಂತೆಯೇ ಎಲ್ಲವೂ ಕೂಡ ಪ್ಲಾನಿಂಗ್ಗಳು ಆಗಿತ್ತು ಅನ್ನೋದು ಬಹಳ ಸ್ಪಷ್ಟ. ಅದು ಬಾರಲ್ಲಿ ಕೂತ್ಕೊಂಡೇ ಮೀಟಿಂಗ್ ಆಗಿತ್ತು. ಕೊಲೆ ನಂತರ ಮಾಸ್ಟರ್ ಮೈಂಡ್ ಜಗ್ಗ ಏನ್ ಮಾಡ್ದ ಗೊತ್ತಾ? ಇದು ಗ್ಯಾರಂಟಿ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕೊಲೆ ಆದ 10 ರಿಂದ 15 ನಿಮಿಷಕ್ಕೆ A1 ಅಕ್ಯೂಸ್ಡ್ ನಂಬರ್ 1 ಜಗ್ಗ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಮಾಸ್ಟರ್ ಮೈಂಡ್ ಜಗ್ಗ ಎಸ್ಕೇಪ್ ಆಗೋ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಬಿಕ್ಲು ಶಿವನ ಹತ್ಯೆಯಾಗಿ ಜಸ್ಟ್ 10 ನಿಮಿಷ ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಬಿಕ್ಲು ಶಿವನ ಕೊಲೆಯಾಗಿದ್ದು ಜುಲೈ 15ರ ರಾತ್ರಿ. ಅಣ್ಣ ಬಿಕ್ಲು ಶಿವ ಫಿನಿಶ್ ಅಂತಿದ್ದಂತೆ ಅಲ್ಲಿಂದ ಜೂಟ್ ಹಾಕಿದ್ದಾನೆ ಜಗ್ಗ. 10 ರಿಂದ 15 ನಿಮಿಷಕ್ಕೆ ತನ್ನ ಮನೆಯಿಂದ ಚೆನ್ನೈಗೆ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಗ್ಯಾರಂಟಿ ನ್ಯೂಸ್ಗೆ ಜಗ್ಗ ಎಸ್ಕೇಪ್ ಆಗುವಂತಹ ದೃಶ್ಯ ಕೂಡ ಲಭ್ಯವಾಗಿದೆ. ಹೆನ್ನೂರಿನ ಕ್ಯಾನೋಪಿ ಅಪಾರ್ಟ್ಮೆಂಟ್ ಇಂದ ಜಗ್ಗ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಲಿಫ್ಟ್ ನಿಂದ ತನ್ನ ಆಡಿ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ ಜಗ್ಗ. ಮನೆಯಿಂದ ನೇರವಾಗಿ ಚೆನ್ನೈಗೆ ತೆರಳಿದ್ದಾನೆ ಈ ಜಗ್ಗ. ಎಸ್, ಆ ದೃಶ್ಯ ನೋಡ್ತಾ ಇದ್ದೀರಿ, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ. ಇದು ಜಗ್ಗನ ಅಪಾರ್ಟ್ಮೆಂಟ್. ಆತ ಫ್ಲಾಟ್ ನಿಂದ ಲಿಫ್ಟ್ ಮೂಲಕ ಕೆಳಗಡೆ ಈ ಬೇಸ್ಮೆಂಟ್ಗೆ ಬರ್ತಾ ಇರುವಂತಹ ದೃಶ್ಯ. ಲಿಫ್ಟ್ ನಿಂದ ಆಚೆ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಏನ್ ಮಾರ್ಕ್ ಮಾಡ್ತಾ ಇದೀವಲ್ಲ, ಅಲ್ಲೇನೆ ಜಗ್ಗ ಎಕ್ಸಿಟ್ ಆಗೋದು. ಈ ಬೇಸ್ಮೆಂಟ್ ನಲ್ಲಿ ತನ್ನ ಆಡಿ ಕಾರ್ ಇರುತ್ತೆ. ಯಾವಾಗ ಬಿಕ್ಲು ಶಿವನ ಕಥೆ ಮುಗೀತು ಅಂತ ಆತನಿಗೆ ಕರೆ ಬರುತ್ತೋ ತನ್ನ ಪಟಾಲಂನಿಂದ, ಆ ಕರೆ ಬರ್ತಾ ಇದ್ದಂತೆ ತಗಲಾಕೊಳ್ಬಾರ್ದು ಈ ಕೇಸಲ್ಲಿ ಅನ್ನೋ ಕಾರಣಕ್ಕೆ ತಲೆಮರೆಸಿಕೊಳ್ಳುವಂತಹ ಪ್ರಯತ್ನ. ಅಪಾರ್ಟ್ಮೆಂಟ್ ನ ತನ್ನ ಫ್ಲಾಟ್ ನಿಂದ ಲಿಫ್ಟ್ ಮೂಲಕ ಬೇಸ್ಮೆಂಟ್ ಗೆ ಬಂದಿರುವಂತಹ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ರಿ. ಲಿಫ್ಟ್ ನಿಂದ ಆಚೆ ಬಂದು ನೇರವಾಗಿ ಆಡಿ ಕಾರ್ ಕಡೆಗೆ, ತನ್ನ ಸ್ವಂತದ ಆಡಿ ಕಾರ್ ಕಡೆಗೆ ಹೊರಟಿರುವಂತಹ ದೃಶ್ಯವನ್ನೀಗ ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಈ ಕೊಲೆ ಆದ ಬಳಿಕ ಆತನಿಗೆ ಗೊತ್ತಾಗಿತ್ತು ನಾನು ಸಿಕ್ಕಾಕೊಳ್ತೀನಿ ಇದರಲ್ಲಿ ಅಂತ. ಹಾಗಾಗಿ ಆತನ ಕತೆ ಮುಗಿತು ಅಂತಿದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಜಗ್ಗ ಅನ್ನೋದು ಬಹಳ ಸ್ಪಷ್ಟವಾಗಿ, ಅದಕ್ಕೆ ಪೂರಕವಾಗಿ ಈ ಸಿಸಿ ಕ್ಯಾಮೆರಾ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇದೆ. ಲಿಫ್ಟ್ ನಿಂದ ಆಚೆ ಬರೋದು, ಆಡಿ ಕಾರ್ ಕಡೆಗೆ ಹೊರಟಿರೋದು, ಆತನ ಜೊತೆಗೆ ಮತ್ತೊಬ್ಬ ಕೂಡ ಸಹಚರ ಇರೋದನ್ನ ಗಮನಿಸ್ತಾ ಇದ್ದೀರಿ. ಆತನಿಗೆ ಸಪೋರ್ಟಿಂಗ್ ಸಿಸ್ಟಮ್ ರೀತಿಯಲ್ಲಿ ಆತನ ಹಿಂಬಾಲಿಸಿಕೊಂಡು ಮತ್ತೊಬ್ಬ ಹೋಗ್ತಾ ಇರುವಂತಹ ದೃಶ್ಯ. ಆಡಿ ಕಾರ್ ತನ್ನ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಲ್ಲಿರುವಂತಹ ಕಾರಿನ ಕಡೆಗೆ ಆತ ಹೋಗಿರೋದು, ಅದು ಕೂಡ ತರಾತುರಿಯಲ್ಲಿ ಟೆನ್ಷನ್ ನಲ್ಲಿ ಅಲ್ಲಿಂದ ಎಕ್ಸಿಟ್ ಆಗ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ. ಅಲ್ಲಿಂದ ನೇರವಾಗಿ ಅಂದ್ರೆ ಬೆಂಗಳೂರಿನಿಂದ ನೇರವಾಗಿ ಆತ ಹೊರಟಿದ್ದು ಚೆನ್ನೈ ಕಡೆಗೆ. ಚೆನ್ನೈಗೆ ಜಗ್ಗ ಹೋಗ್ತಾ ಇರುವಂತಹ ಸಿಸಿಟಿವಿ ದೃಶ್ಯ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಜಗ್ಗ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಹೊಸೂರು ಟೋಲ್ ಗೇಟ್ ಬಳಿ ಜಗ್ಗನ ಕಾರು ಪಾಸ್ ಆಗ್ತಾ ಇರುವಂತಹ ದೃಶ್ಯ ಕೂಡ ಅಲ್ಲಿ ಸರಿಯಾಗಿದೆ. ಟೋಲ್ ದಾಟಿ ಜಗ್ಗ ಹೋಗ್ತಾ ಇರುವಂತಹ ಸಿಸಿಟಿವಿ ದೃಶ್ಯ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಜಗ್ಗ ಎಸ್ಕೇಪ್ ಆಗುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಚೆನ್ನೈಗೆ ಹೋಗಿ ಅಲ್ಲಿಂದ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಜಗ್ಗ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಿಂದ ನೇರವಾಗಿ ಚೆನ್ನೈಗೆ ಎಸ್ಕೇಪ್ ಆಗಿದ್ದಾನೆ. ಟೋಲ್ ಕಡೆ ಪಾಸ್ ಆಗ್ತಾ ಇರೋದು ಕಾರ್, ಅದರಲ್ಲಿ ಜಗ್ಗ ಇರೋದು. ಅಷ್ಟು ದೃಶ್ಯಗಳು ಕೂಡ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಅದೇ ದೃಶ್ಯಗಳು ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರೋದು. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಇದು ಜಗ್ಗನಗೆ ಸೇರಿರುವಂತಹ ಆಡಿ ಕಾರ್. ಜಸ್ಟ್ ಕಾರ್ ಮಾತ್ರ ಪಾಸ್ ಆಯ್ತಾ? ಇಲ್ಲ, ಕಾರ್ ಒಳಗಡೆ ಜಗ್ಗ ಕೂಡ ಇದ್ದ ಅಂತ. ಆತನ ಸಹಚರ ಒಬ್ಬ ಆತನ ಜೊತೆಗೆ ಪ್ರಯಾಣ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಜಗ್ಗ ಅಲ್ಲಿ ಕೊಲೆ ಆಗ್ತಾ ಇದ್ದಂತೆ ಬೆಂಗಳೂರು ಬಿಟ್ಟು ಹೋಗ್ತಾ ಇರುವಂತಹ ದೃಶ್ಯ. ನೇರವಾಗಿ ಚೆನ್ನೈ ಕಡೆಗೆ ಕಾರ್ ಹೊರಟಿದೆ. ಬಹುತೇಕ ಟೋಲ್ಗಳಲ್ಲಿ ಆ ಕಾರ್ ಪಾಸ್ ಆದಾಗ ಆ ಸಾಕ್ಷಿಗಳು ಗೊತ್ತಾಗ್ತಾ ಇದೆ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವ ದೃಶ್ಯಗಳು. ಚೆನ್ನೈಗೆ ಹೋಗಿ ಜಸ್ಟ್ ಚೆನ್ನೈಲ ಆತ ಉಳ್ಕೊಂಡ ಅಂದ್ರೆ ಇಲ್ಲ, ಚೆನ್ನೈ ಮೂಲಕ ದುಬೈಗೆ ಹಾರಿದ್ದಾನೆ ಈ ಜಗ್ಗ ಅಂತ ಹೇಳಲಾಗ್ತಾ ಇದೆ. ಈ ಕ್ಷಣಕ್ಕೂ ಕೂಡ ಬಿಕ್ಲು ಶಿವನ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿರುವ ಈ ಜಗ್ಗ ಬಂಧನ ಆಗಿಲ್ಲ. ಈತನ ಸುಳಿವು ಎಲ್ಲಿ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಗೊತ್ತೇ ಆಗಿಲ್ಲ. ಬಟ್ ಈಗ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿದಾಗ ಎಲ್ಲೆಲ್ಲ ಆತ ಓಡಾಡ್ದ, ಹೇಗೆ ಪ್ಲಾನಿಂಗ್ಗಳಾಯ್ತು, ಹೇಗೆ ಆತ ತಲೆಮರೆಸ್ಕೊಂಡ, ಎಲ್ಲಿಗೆ ಹೋದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದಾಗ ಪೊಲೀಸರು ಸಿಕ್ಕಂತಹ ದೃಶ್ಯಗಳು, ಪೊಲೀಸರು ಪರಿಶೀಲನೆ ಮಾಡಿರುವಂತಹ ದೃಶ್ಯಗಳೇ ಈಗ ಗ್ಯಾರಂಟಿ ನ್ಯೂಸ್ಗೂ ಲಭ್ಯವಾಗಿದೆ. ಹಾಗಾಗಿ ಆತ ಪ್ಲಾನಿಂಗ್ ಮಾಡಿದ್ದು ಬಿಕ್ಲು ಶಿವನ ಹತ್ಯೆ ಕೇಸ್ ಇತ್ತಲ್ಲ, ಅಂದ್ರೆ ಹತ್ಯೆ ಮಾಡಬೇಕು ಅಂತ ಪ್ಲಾನಿಂಗ್ ಆಯ್ತಲ್ಲ, ಅದು ಎಕ್ಸಿಕ್ಯೂಟ್ ಆದ ಕೂಡಲೇ ಆ ಮೆಸೇಜ್ ಬಂದ ತಕ್ಷಣ ಆತ ತನ್ನ ಅಪಾರ್ಟ್ಮೆಂಟ್ ಇಂದ ಅಲ್ಲಿಂದ ಹೊರಗಡೆ ಬಂದಿರುವಂತಹ ದೃಶ್ಯ, ತನ್ನ ಆಡಿ ಕಾರಲ್ಲಿ ಹತ್ಕೊಂಡು ಚೆನ್ನೈ ಕಡೆಗೆ ಹೊರಟಿರುವಂತಹ ದೃಶ್ಯವನ್ನ ಗಮನಿಸ್ತಿದ್ದೀರಿ. ಇದು ಟೋಲ್ ನಲ್ಲಿ ಸೆರೆ ಹಾಕಿರುವಂತಹ ದೃಶ್ಯಗಳನ್ನ ಈಗ ಗಮನಿಸ್ತಾ ಇದ್ರಿ. ಎಕ್ಸಾಕ್ಟ್ಲಿ 3 ದೃಶ್ಯ
ಒಂದೇ ಸ್ಕ್ರೀನ್ ಮೇಲೆ 3 ದೃಶ್ಯ. ಒಂದ್ ಕಡೆ ಬಾರಲ್ಲಿ ಕೂತ್ಕೊಂಡು ಸ್ಕೆಚ್ ರೂಪುಗೊಂಡಿರೋದು ತನ್ನ ಪಟಾಲಂ ಜೊತೆಗೆ. ಆ ಸ್ಕೆಚ್ ನಂತೆಯೇ ಜಗ್ಗನ ಅಣತಿಯಂತೆಯೇ ಪಟಾಲಂ ಆತನ ಸಹಚರರು ಹೋಗಿ ಬಿಕ್ಲು ಶಿವನ ಕಥೆಯನ್ನ ಮುಗಿಸಿದ ಬಳಿಕ ಮನೆಯಲ್ಲಿದ್ದಂತಹ ಜಗ್ಗನಿಗೆ ಒಂದು ಮೆಸೇಜ್ ಬರುತ್ತೆ, ಒಂದು ಫೋನ್ ಕರೆ ಬರುತ್ತೆ. ಅಣ್ಣ, ನೀನ್ ಹೇಳ್ದಂಗೆ ಬಿಕ್ಲು ಶಿವನ ಕಥೆ ಮುಗಿದು ಹೋಗಿದೆ ಅಂತ ಒಂದು ಮೆಸೇಜ್ ಬರ್ತಿದ್ದಂತೆ ಆತ ತರಾತುರಿಯಲ್ಲಿ ತನ್ನ ಫ್ಲಾಟ್ ನಿಂದ ಆಚೆ ಬಂದು ಲಿಫ್ಟ್ ಮೂಲಕ ಬೇಸ್ಮೆಂಟ್ ನಲ್ಲಿ ತನ್ನ ಕಾರನ್ನ ಹತ್ತಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆತನಿಗೆ ಅಲ್ಲಿಗೆ ಮಾಹಿತಿ ಇತ್ತು, ಇದು ಪ್ರೀ ಪ್ಲಾನ್ಡ್ ಆಗಿತ್ತು, ನಾನು ಸಿಕ್ಕಾಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ತನ್ನ ಆಡಿ ಕಾರ್ ಹತ್ಕೊಂಡು ನೇರವಾಗಿ ಆತ ಚೆನ್ನೈ ಕಡೆಗೆ ಹೊರಟಿರುವಂತಹ ದೃಶ್ಯ, ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಟೋಲ್ ಅಲ್ಲಿ ಸರಿಯಾಗಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಇದಕ್ಕಿಂತ ಸಾಕ್ಷ್ಯಗಳು ಬೇಕಾ ಅನ್ನೋದು ಪ್ರಶ್ನೆ. ಜಗ್ಗ ಹೇಳಿದಂತೆಯೇ ಎಲ್ಲೋ ಪ್ಲಾನ್ ಕೂಡ ಎಕ್ಸಿಕ್ಯೂಟ್ ಆಗಿತ್ತು, ಬಿಕ್ಲು ಶಿವನ ಕಥೆ ಮುಗಿದು ಹೋಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಈ ದೃಶ್ಯಗಳಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗಾದ್ರೆ ಈ ಜಗ್ಗನ ಹಿಂದೆ ನಿಂತಂತವರು ಯಾರು? ಆತನ ಜೊತೆಗೆ ನಿಂತ್ಕೊಂಡಂತ ಅತಿ ದೊಡ್ಡ ಶಕ್ತಿ ಯಾವುದು? ಆತನಿಗೆ ಹಣದ ವಿಚಾರಕ್ಕೆ ಸಹಾಯ ಮಾಡಿದವರು ಯಾರು? ಯಾವ ಕಾರಣಕ್ಕೆ ಈ ಬಿಕ್ಲು ಶಿವನ ಕಥೆ ಮುಗಿತು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಒಂದು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇಲ್ಲಿ ಶಾಸಕರ ಹೆಸರು ಕೂಡ ತಳಕು ಹಾಕಿಕೊಳ್ತಾ ಇದೆ, ಅವರ ಪ್ರಭಾವ, ಅವರ ಸಹಾಯ ಆಗಿದೆ ಇಲ್ಲೂ ಕೂಡ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸೀನಿಯರ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಮೋಸ್ಟ್ಲಿ ಇದಕ್ಕಿಂತ ಸಾಕ್ಷ್ಯಗಳು ಬೇಕಾಗಿಲ್ಲ ಅಂತ ಅನ್ಸುತ್ತೆ ಜಗ್ಗನ ಪಾತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಈಗ ಪ್ರಶ್ನೆ ಇರೋದು, ಜಗ್ಗ ಪ್ಲಾನ್ ಮಾಡ್ದ, ಎಕ್ಸಿಕ್ಯೂಟ್ ಮಾಡ್ದ, ತಲೆ ಮರೆಸ್ಕೊಂಡ, ಬಟ್ ಆತನ ಜೊತೆಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ನಿಂತ್ಕೊಂಡಂತಹ ಪ್ರಭಾವಿಗಳು ಯಾರು ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಶ್ರುತಿ, ಈಗಾಗ್ಲೇ ಏನು ಈ ಒಂದು ಎಲ್ಲಾ CCTV ಫುಟೇಜಸ್ ಗಳು ಹೇಳುತ್ತೆ ಇಲ್ಲಿ ಜಗ್ಗನ ಪಾತ್ರ ಯಾವ ರೀತಿ ಇದೆ ಅಂತ ಹೇಳಿ. ಯಾಕಂತಂದ್ರೆ ಇಲ್ಲಿ ಜಗ್ಗ ಏನಿದಾನೆ, ಈತ ಏನು ಪಕ್ಕಾ ಪ್ಲಾನ್ ಮಾಡ್ತಾನೆ, ಹುಡುಗರ್ನೆಲ್ಲ ಕರ್ಸಿ ರಾಮೂರ್ತಿ ನಗರ ಬಾರ್ ಏನಿದೆ ಅಲ್ಲಿಗೆ ಒಂದು 7-8 ಜನ ಹುಡುಗರು ಬರ್ತಾರೆ, ಅಲ್ಲೂ ಕೂಡ ಬಾರ್ ನಲ್ಲಿ ಕುತ್ಕೊಂತಾರೆ. ಅದು ಸಂಪೂರ್ಣ CCTV ಕೂಡ ಈಗಾಗ್ಲೇ ಲಭ್ಯ ಆಗಿರುವಂತದ್ದು. ಅಲ್ಲಿ ಕೂತಂತ ಸಂದರ್ಭದಲ್ಲಿ ಎಷ್ಟೊತ್ತಿಗೆ ಹೋಗ್ಬೇಕು, ಯಾವ್ದ್ರಲ್ಲಿ ಹೋಗ್ಬೇಕು, ಯಾರ್ಯಾರು ಹೋಗ್ಬೇಕು, ಯಾವ್ಯಾವ ಟೂಲ್ಸ್ ತಗೊಂಡು ಹೋಗ್ಬೇಕು, ಮತ್ತೆ ಎಷ್ಟು ಜನ ಅಲ್ಲಿಗೆ ಹೋಗ್ಬೇಕು, ಎಷ್ಟು ಗಂಟೆಗೆ ಅಲ್ಲಿಗೆ ಎಂಟ್ರಿ ಕೊಡ್ಬೇಕು, ಮತ್ತೆ ಲೊಕೇಶನ್ ಯಾವಾಗ ಬರುತ್ತೆ, ಈ ಎಲ್ಲಾ ಡಿಸ್ಕಷನ್ ಕೂಡ ಅಲ್ಲಿ ಜಗ್ಗ ಮಾಡಿರ್ತಾನೆ. ರಾಮೂರ್ತಿ ನಗರ ಒಂದು ಖಾಸಗಿ ಬಾರಲ್ಲಿ ಕೂತ್ಕೊಂಡು ಆ ನಂತರ ಅಲ್ಲಿಂದ ತಕ್ಷಣ ಮತ್ತೆ ಎಲ್ಲಾ ಹುಡುಗರು ಅಲ್ಲಿ ಏನು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಅಂದ್ರೆ ಬಿಕ್ಲ ಶಿವನನ್ನ ಎತ್ತೋದಕ್ಕೂ ಕೂಡ ಏನು ಭಾರತೀ ನಗರ ಏನು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಬಿಕ್ಲ ಶಿವನ ಮನೆಗೆ ಕೂಡ ಹೋಗ್ತಾರೆ. ಅಲ್ಲಿ ಅವ್ರು ಅಂದ್ಕೊಂಡಂತೆ ಏನು 8-8:30 ಅಷ್ಟೊತ್ತಿಗೆ ಬಿಕ್ಲ ಶಿವನ ಕೂಡ ಫಿನಿಶ್ ಮಾಡ್ತಾರೆ. ಫಿನಿಶ್ ಮಾಡ್ತಾ ಇದ್ದಂತೆ ಜಗ್ನಿಗೂ ಕೂಡ ಒಂದು ಕಾಲ್ ಬರುತ್ತೆ, ಅಣ್ಣ ಇಲ್ಲಿ ಫಿನಿಶ್ ಆಗಿದ್ದಾನೆ ಅಂತ ಹೇಳಿ. ತಕ್ಷಣ ಅಲ್ಲಿದ್ದಂತಹ ಜಗ್ಗ ಏನ್ ಮಾಡ್ತಾನೆ, ಅಲ್ಲಿ ತನ್ನ ಅಪಾರ್ಟ್ಮೆಂಟ್ ಹೆಣ್ಣೂರ್ ಬಳಿ ಇರುವಂತಹ ಒಂದು ಕ್ಯಾಪಿನೋ ಅನ್ನೋ ಒಂದು ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಂದ ಸೀದಾ ಆತನ ಆಡಿ ಕಾರ್, ಐಷಾರಾಮಿ ಕಾರ್ ಏನಿದೆ ಅದನ್ನ ತಗೊಂಡು ಆಗ್ಲೇ ಮತ್ತೆ ಅವನು ಬೆಂಗಳೂರಿನ ದಾಟಕ್ಕೆ ಕೂಡ ಶುರು ಮಾಡ್ತಾನೆ. ಆತ ಏನು ಅಲ್ಲಿಂದ ಹೊರಡುವಂತ CCTV ಕೂಡ ಈಗಾಗ್ಲೇ ಲಭ್ಯವಾಗಿರುವಂತದ್ದು. ಇನ್ನು ಟೈಮ್ ಕೂಡ ಮ್ಯಾಚ್ ಆಗತ್ತೆ ಶ್ರುತಿ, ಯಾಕಂತಂದ್ರೆ ಆತ ಏನು ಮರ್ಡರ್ ಆಗತ್ತೆ, ಆ ಮರ್ಡರ್ ಆದ ನಂತರದಲ್ಲಿ ಇವನಿಗೆ ಜಗ್ಗನಿಗೆ ಫೋನ್ ಬರುತ್ತೆ, ಫೋನ್ ಬಂದು ಆತ ಹೊರಗಡೆ ಹೋಗ್ತಾನೆ. ಆ ಒಂದು CCTV ಕೂಡ ಈಗಾಗ್ಲೇ ಸಿಕ್ಕಿರುವಂತದ್ದು. ಅದಾದ ನಂತರದಲ್ಲೂ ಕೂಡ ಹುಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಪೊಲೀಸಿಗೆ ಗೊತ್ತಾಗಿದ್ದು ಈತ ಹೊಸೂರು ಟೋಲ್ ನ ದಾಟಿದ್ದಾನೆ ಅಂತ ಹೇಳಿ. ಯಾಕಂದ್ರೆ ಆತನ ಟವರ್ ಲೊಕೇಶನ್ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು, ಲಾಸ್ಟ್ ಟವರ್ ಲೊಕೇಶನ್. ಸೊ ಈಗ ಆ ಸಂದರ್ಭದಲ್ಲಿ ಹೊಸೂರು ಬಳಿ ಇರುವಂತಹ, ಅಂದ್ರೆ ಕರ್ನಾಟಕ ಮತ್ತೆ ತಮಿಳುನಾಡು ಬಾರ್ಡರ್ ಅಲ್ಲಿ ಇರುವಂತಹ ಹೊಸೂರು ಏನಿದೆ ಅಲ್ಲೂ ಕೂಡ ಒಂದು ಟೋಲ್ ಇದೆ. ಆ ಒಂದು ಟೋಲ್ ಅಲ್ಲಿ ಕೂಡ ಈತ ಪಾಸ್ ಆಗುವಂತ CCTV ಕೂಡ ಈಗಾಗಲೇ ಲಭ್ಯವಾಗಿರುವಂತದ್ದು. ಈ ಎಲ್ಲಾ ಸಾಕ್ಷಿಗಳು ಕೂಡ ಈಗಾಗಲೇ ಜಗ್ಗರ ವಿರುದ್ಧ ಕೂಡ ಇರುವಂತದ್ದು. ಸೊ ಹೀಗಾಗಿ ಆತ ಸಂಪೂರ್ಣವಾಗಿ ಪಕ್ಕಾ ಪ್ಲಾನ್ ಮಾಡಿದ್ದಾನೆ. ಸೊ ಹೀಗಾಗಿ ಈತನ ಹಿಂದೆ ನಿಜಕ್ಕೂ ಕೂಡ ಪ್ರಭಾವಿಗಳು ಇದ್ದಾರೆ ಅನ್ನೋದು ಇದೆಲ್ಲವೂ ಕೂಡ ಸಾಕ್ಷಿಯಾಗಿರುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಇದೆಲ್ಲವನ್ನು ಕೂಡ ಪರಿಗಣನೆ ಮಾಡಿ ಪೊಲೀಸರು ಸಾಕಷ್ಟು ತನಿಖೆಯನ್ನ ಮಾಡಿ ಈಗಾಗಲೇ CIDಗೂ ಕೂಡ ಹೋಗಿರುವಂತದ್ದು. ಹೀಗಾಗಿ ಅಲ್ಲೂ ಕೂಡ ಸಾಕಷ್ಟು ದೊಡ್ಡ ಏನು ಅಧಿಕಾರಿಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಅವರು ಕೂಡ ಇದೆಲ್ಲವನ್ನು ಕೂಡ ಈಗ ಏನು ಟೆಕ್ನಿಕಲ್ ಎವಿಡೆನ್ಸ್ ಆಗು ಕೂಡ ಕನ್ಸಿಡರ್ ಮಾಡ್ತಾರೆ. ಕನ್ಸಿಡರ್ ಮಾಡಿ ಆ ನಂತರ ಏನು ಈ ವಿಚಾರವಾಗಿ ಯಾರ್ಯಾರನ್ನ ಇನ್ನೂ ಅರೆಸ್ಟ್ ಮಾಡಬೇಕು, ಮತ್ತೆ ಈತನಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಶ್ರುತಿ, ಎಲ್ಲಾ CCTVಗಳು ಫುಟೇಜಸ್ ಏನಿದೆ ಎಲ್ಲವೂ ಕೂಡ ಒಂದೊಂದು ಸಾಕ್ಷಿಯನ್ನ ಹೇಳುತ್ತೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.